ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ರಾಜ್ಯಗಳ ಸಮರ, ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಸಮರ ಜೋರು. ವಿವಿಧ ಮುಖ್ಯಮಂತ್ರಿಗಳಿಂದ ಮೋದಿ ವಿರುದ್ಧ ಸಮರ. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಕೇಂದ್ರ ಪ್ಲಾನ್. ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ವಿವಿಧ ರಾಜ್ಯಗಳ ವಿರೋಧ. ನಾಳೆ ತಮಿಳುನಾಡಿನ ಚೆನ್ನೈನಲ್ಲಿ ಮಹತ್ವದ ಮೀಟಿಂಗ್. ಜಂಟಿ ಕ್ರಿಯಾ ಸಮಿತಿಯ ಮೊದಲ ಸಭೆ ಕರೆದಂತಹ ಸ್ಟಾಲಿನ್. ವಿವಿಧ ಮುಖ್ಯಮಂತ್ರಿಗಳು ಭಾಗವಹಿಸಲಿರುವಂತಹ ಮೀಟಿಂಗ್ ಇದು. ಎಸ್, ಕೇಂದ್ರ ಸರ್ಕಾರದ, ಅದರಲ್ಲೂ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ರಾಜ್ಯಗಳ ಸಮರ ಜೋರಾಗಿಯೇ ಕೇಳ್ತಾ ಇದೆ. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಯ ಸಮರ ಈಗ ಜೋರಾಗಿ ನಡೀತಾ ಇದೆ. ವಿವಿಧ ಮುಖ್ಯಮಂತ್ರಿಗಳಿಂದ ಮೋದಿ ವಿರುದ್ಧ ಸಮರ ಸಾರಲು ಎಲ್ಲರೂ ಕೂಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಕೇಂದ್ರ ಪ್ಲಾನ್ ಹಾಕೊಳ್ತಾ ಇದೆಯಾ? ಹಾಗಾದ್ರೆ ಕ್ಷೇತ್ರಗಳ ವಿಂಗಡಣೆಗೆ ವಿವಿಧ ರಾಜ್ಯಗಳ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ನಾಳೆ ತಮಿಳುನಾಡಿನ ಚೆನ್ನೈನಲ್ಲಿ ಮಹತ್ವದ ಮೀಟಿಂಗ್ ಕೂಡ ಕರೆಯಲಾಗಿದೆ. ಜಂಟಿ ಕ್ರಿಯಾ ಸಮಿತಿಯ ಮೊದಲ ಸಭೆಯನ್ನ ಕರೆದಿರುವಂತಹ ಸ್ಟಾಲಿನ್, ವಿವಿಧ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಭಾಗವಹಿಸಲಿದ್ದಾರೆ. ಆ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗಾದ್ರೆ ಎಷ್ಟು ಜನ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತೀವಿ, ಕೇಳಿ. ತಮಿಳುನಾಡಿನ ಸಿಎಂ ಕಹಳೆಗೆ ವಿವಿಧ ಸಿಎಂಗಳ ಬೆಂಬಲ. ರಾಜ್ಯವನ್ನ ಪ್ರತಿನಿಧಿಸಲಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಹೋರಾಟದ ರೂಪುರೇಷೆ ನಿರ್ಧರಿಸಲಿರುವಂತಹ ಸಿಎಂಗಳು. ಕೇಂದ್ರದ ವಿರುದ್ಧ ಒಗ್ಗಟ್ಟಿನ ಮಂತ್ರ ಜಪಿಸಲಿರುವಂತಹ ಸ್ಟಾಲಿನ್. ತಮಿಳುನಾಡು ಮುಖ್ಯಮಂತ್ರಿ ಕರೆಗೆ ವಿವಿಧ ಸಿಎಂಗಳ ಬೆಂಬಲ. ಹೌದು, ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಗೆ ವಿವಿಧ ಸಿಎಂಗಳು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ತಮಿಳುನಾಡಿನ ಸಿಎಂ ಕಹಳೆಯನ್ನ ಮೊಳಗಿಸಿದ್ದಾರೆ. ವಿವಿಧ ಸಿಎಂಗಳು ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ರಾಜ್ಯವನ್ನ ಪ್ರತಿನಿಧಿಸೋಕೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ನಾಳೆಯ ಹೋರಾಟದ ರೂಪುರೇಷೆಯನ್ನ ನಿರ್ಧಾರ ಮಾಡ್ತಾ ಇದ್ದಾರೆ ಸಿಎಂಗಳು, ವಿವಿಧ ರಾಜ್ಯದ ಸಿಎಂಗಳು. ಕೇಂದ್ರದ ವಿರುದ್ಧ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕು ಅಂತ ಹೇಳಿ ಸ್ಟಾಲಿನ್ ಒಗ್ಗಟ್ಟಿನ ಮಂತ್ರವನ್ನ ಹೇಳ್ಕೊಡ್ತಾ ಇದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಕರೆಗೆ ವಿವಿಧ ಸಿಎಂಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರಕ್ಕೆ ಕಿಚ್ಚು ಹಚ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಎಲ್ಲರೂ ಒಟ್ಟುಗೂಡಿ ಒಂದು ಶತ್ರುವನ್ನ ಎದುರಿಸೋಕೆ ಹೋಗ್ತಾ ಇದ್ದಾರೆ. ಸಭೆಯಲ್ಲಿ ಭಾಗವಹಿಸಲಿರುವಂತಹ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಪಂಜಾಬ್ನ ಸಿಎಂ ಭಗವಂತ್ ಮಾನ್ ಅವರು ಕೂಡ ಭಾಗವಹಿಸಲು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ತಮಿಳುನಾಡಿನ ಸಿಎಂ ನೇತೃತ್ವದ ಹೋರಾಟ ಸಕ್ಸಸ್ ಆಗತ್ತಾ? ಹಾಗಾದ್ರೆ ಮೋದಿ ಸರ್ಕಾರ ವಿರುದ್ಧದ ಹೋರಾಟಕ್ಕೆ ಗೆಲುವಾಗುತ್ತಾ? ಹಾಗಾದ್ರೆ ಭಾರೀ ಚರ್ಚೆಗೆ ಗ್ರಾಸವಾಗಿರುವಂತಹ ವಿವಿಧ ಸಿಎಂಗಳ ಮಹತ್ವದ ಸಭೆ. ಕ್ಷೇತ್ರ ಪುನರ್ ವಿಂಗಡಣೆಯಿಂದ ತಮಿಳುನಾಡಿಗೆ 8 ಕ್ಷೇತ್ರಗಳ ನಷ್ಟ. ಇದೇ ರೀತಿ ವಿವಿಧ ರಾಜ್ಯಗಳಿಗೆ ಕ್ಷೇತ್ರ ನಷ್ಟ ಸಾಧ್ಯತೆ. ಹೀಗಾಗಿ ಕೇಂದ್ರದ ವಿರುದ್ಧ ವಿವಿಧ ರಾಜ್ಯಗಳ ಸಮರ. ಹೌದು, ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ತೆಲಂಗಾಣದ ಸಿಎಂ ಅವರು ಭಾಗವಹಿಸ್ತಾ ಇದ್ದಾರೆ. ಕೇರಳದ ಮುಖ್ಯಮಂತ್ರಿಯು ಕೂಡ ಭಾಗವಹಿಸ್ತಾ ಇದ್ದಾರೆ. ಪಂಜಾಬ್ನ ಸಿಎಂ ಕೂಡ ಭಾಗವಹಿಸ್ತಾ ಇದ್ದಾರೆ. ಇವೆಲ್ಲವನ್ನೂ ಕೂಡ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಮೋದಿಯ ವಿರುದ್ಧ ಸಮರ ಸಾರುವುದಂತೂ ಪಕ್ಕವಾಗಿದೆ. ತಮಿಳುನಾಡಿನ ಸಿಎಂ ನೇತೃತ್ವದಲ್ಲಿ ಈ ಹೋರಾಟ ಸಕ್ಸಸ್ ಕಾಣುತ್ತಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಮೋದಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಗೆಲುವು ಆಗುತ್ತಾ?
ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ವಿವಿಧ ಸಿಎಂಗಳ ಮಹತ್ವದ ಸಭೆ. ಕ್ಷೇತ್ರ ಪುನರ್ ವಿಂಗಡಣೆಯಿಂದ ತಮಿಳುನಾಡಿಗೆ 8 ಕ್ಷೇತ್ರಗಳ ನಷ್ಟವಾಗಿದೆ. ಇದೇ ರೀತಿ ವಿವಿಧ ರಾಜ್ಯಗಳಿಗೆ ಕ್ಷೇತ್ರದ ನಷ್ಟವಾಗುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಕೇಂದ್ರದ ವಿರುದ್ಧ ವಿವಿಧ ರಾಜ್ಯಗಳು ಸಮರವನ್ನ ಸಾರ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಾ ಶತ್ರುಗಳು ಕೂಡ ಮಿತ್ರರಾದ್ರು. ಎಲ್ಲ ಅಕ್ಕಪಕ್ಕ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲರೂ ಸೇರ್ಕೊಂಡು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಮೋದಿಯೇ ಶತ್ರು. ಮೋದಿ ವಿರುದ್ಧ ನಿಲ್ಲೋಕೆ ಆಗತ್ತಾ? ಅವರ ಈ ಒಂದು ನಿರ್ಧಾರ ಏನಾಗುತ್ತೆ? ಯಾವ ರಿಸಲ್ಟ್ ಅನ್ನ ಪಡೆದುಕೊಳ್ಳುತ್ತೆ? ಕಾದ್ ನೋಡ್ಬೇಕಾಗಿದೆ.